ಹಾಯ್, ಇವತ್ತು ನಾನು ಹಪ್ಪಳ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಇದು ನಾವು ಕುದಿಸುವ ಅವಶ್ಯಕತೆಯೇ ಇರುವುದಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ನೋಡಿ, ಈ ಹಪ್ಪಳ ನಾನು ಕರೆದು ತೋರಿಸುತ್ತೀನಿ. ಎಷ್ಟು ಚೆನ್ನಾಗಿ ಹಾಗೂ ಎಷ್ಟು ಡಬಲ್ ಸೈಜಲ್ಲಿ ಬಂದಿದೆ ನೋಡಿ. ಗ್ಯಾಸ್ ಮೇಲೆ ಕಡಾಯಿಲಿ ಎಣ್ಣೆ ಹಾಕಿ, ಎಣ್ಣೆ ಚೆನ್ನಾಗಿ ಕಾದ ನಂತರ ಕರೆದುಕೊಳ್ಳಬೇಕು. ನೋಡಿ ಯಾವ ಆಕಾರದಲ್ಲಿ ಬರ್ತಾ ಇದೆ ಅಂತ. ನೋಡಿ ಎಷ್ಟು ಸೈಜ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಹಪ್ಪಳ ಬಂದು ನಿಮಗೆ ಮುರಿದು ತೋರಿಸುತ್ತೀನಿ. ಎಷ್ಟು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬಂದಿದೆ ನೋಡಿ. ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ 6 ಗ್ಲಾಸ್ ನೀರನ್ನು ಹಾಕಿಕೊಳ್ಳಿ. ಅಳತೆ ಸರಿಯಾಗಿರಬೇಕು. ಸರಿಯಾದ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಇಲ್ಲಿ ಈ ಹಪ್ಪಳ ಕುದಿಸುವ ಅವಶ್ಯಕತೆಯೇ ಇರುವುದಿಲ್ಲ. ಹದ ಯಾವ ರೀತಿ ಬರೋದು ಅದನ್ನು ಬೇಕಾಗುವುದಿಲ್ಲ. ನೋಡಿ, 6 ಗ್ಲಾಸ್ ನೀರು ಹಾಕಿರುವ ಪಾತ್ರೆಯನ್ನು ಗ್ಯಾಸ್ ಮೇಲೆ ಕುದಿಯಲು ಬಿಡಿ. ನೋಡಿ, ಇಷ್ಟೊಂದು ಕುದಿಯುತ್ತಿರುವ ನೀರಿಗೆ ಇವಾಗ 1 ಗ್ಲಾಸ್ ಸಾಬುದಾನ ಹಾಕಿಕೊಳ್ಳಿ. ನೋಡಿ, ಅಳತೆ ಸರಿಯಾಗಿ ಇರಬೇಕು ಅಷ್ಟೇ. ಈ ಕುದಿಯುತ್ತಿರುವ ನೀರಿಗೆ 1 ಗ್ಲಾಸ್ ಸಾಬುದಾನ ಹಾಕಿ ಗ್ಯಾಸ್ ಆಫ್ ಮಾಡಿಕೊಳ್ಳಿ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಗ್ಯಾಸ್ ಆಫ್ ಮಾಡಿ. ಗ್ಯಾಸ್ ಆಫ್ ಮಾಡಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಮೊದಲೇ ಹೇಳಿದೆ, ಈ ಸಾಬುದಾನ ಹಪ್ಪಳ ಕುದಿಸುವ ಅವಶ್ಯಕತೆಯೇ ಇರುವುದಿಲ್ಲ ಅಂತ. ನೀರು ಗರಂ ಮಾಡಿಕೊಂಡ್ರೆ ಸಾಕಾಗುತ್ತದೆ. ಇಡೀ ರಾತ್ರಿ ಹಾಗೆ ಬಿಡಿ. ನೋಡಿ, ಮರುದಿನ ಯಾವ ರೀತಿ ಬಂದಿದೆ ಅಂತ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾವು ಈ ಹಪ್ಪಳ ವರ್ಷ ಬಿಟ್ಟರೂ ಹಾಳಾಗುವುದಿಲ್ಲ. ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು ಹಾಗೂ ತುಂಬಾ ಬೇಗ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದರಿಂದ 1 ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ. ನಾನು ಯಾವ ರೀತಿ ಹೇಳ್ತಾ ಇದ್ದೀನಿ ಅದೇ ರೀತಿ ಮಾಡಿಕೊಳ್ಳಿ. ಏಕೆಂದರೆ ಈ ಹಪ್ಪಳ ಅಂತೂ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. 1 ಗ್ಲಾಸ್ ನೀರನ್ನು ತೆಗೆದ ನಂತರ ಪಕ್ಕಕ್ಕಿಡಿ. ಇವಾಗ ಈ ಸಾಬುದಾನವನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಗಂಟಿಲ್ಲದ ಹಾಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳಿ. ನೋಡಿ, ಈ ಹಪ್ಪಳ ವರ್ಷ ಮೇಲೆ ಇಟ್ಟರೂ ಹಾಳಾಗುವುದಿಲ್ಲ. ತುಂಬ ಚೆನ್ನಾಗಿ ಬರುತ್ತದೆ. ಹೊಸಬರು ಮಾಡ್ಕೊಳ್ಬೋದು. ನೀವು ಯಾವಾಗಲೂ ಹಪ್ಪಳ ಮಾಡದೇ ಇದ್ದವರು ಕೂಡ ಮಾಡ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಈ ಹಪ್ಪಳ ಬರುತ್ತೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಬಿಕೊಳ್ಳಿ. ಸ್ವಲ್ಪ ಗಟ್ಟಿ ಆದ ನಂತರ ಇದಕ್ಕೆ ನಾವು ಮೊದಲು ತೆಗೆದಿರುವ ನೀರು ಹಾಕಿಕೊಂಡು ಇನ್ನೊಂದು ಸಲ ರುಬ್ಬಿಕೊಳ್ಳಿ. ನಾವು ಇಲ್ಲಿ ಬೇರೆ ನೀರು ಹಾಕಿಕೊಳ್ಳಬಾರ್ದು. ನಾವು ಮೊದಲೇ ತೆಗೆದಿರುವ 1 ಗ್ಲಾಸ್ ನೀರಲ್ಲಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಸಾಬುದಾನ ಹಿಟ್ಟಿನ ಮಿಶ್ರಣ ರುಬ್ಬಿಕೊಳ್ಳಿ. ಈ ಹಪ್ಪಳ ನಾವು ಯಾವುದೇ ಫ್ಲೇವರಲ್ಲಿ ಮಾಡಿಕೊಳ್ಳಬಹುದು. ನಿಮಗೆ ಯಾವ ಫ್ಲೇವರ್ ಬೇಕೋ ಆ ಫ್ಲೇವರಲ್ಲಿ ಮಾಡಿಕೊಳ್ಳಿ. ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿ ಹಾಕಿಕೊಂಡರೂ ನಡೆಯುತ್ತದೆ. ಕಸೂರಿ ಮೇಥಿ ಹಾಕಿಕೊಂಡರೂ ನಡೆಯುತ್ತದೆ. ನಾನು ಇಲ್ಲಿ ಉಪವಾಸಕ್ಕೋಸ್ಕರ ಮಾಡ್ತಾ ಇರೋದರಿಂದ ಸಿಂಪಲ್ಲಾಗಿ ಮಾಡ್ತಾ ಇರೋದು. ನೋಡಿ, ಇದಕ್ಕೆ ಉಪವಾಸ ಉಪ್ಪು ಹಾಕಿಕೊಳ್ಳಿ. ರುಚಿಗೆ ಎಷ್ಟು ಬೇಕು ಅಷ್ಟು ಹಾಕಿಕೊಂಡರೆ ಸಾಕಾಗುತ್ತದೆ. ಹಾಗೂ ಇದಕ್ಕೆ ಒಣ ಮೆಣಸಿನಕಾಯಿಯನ್ನು ತರಿತರಿಯಾಗಿ ರುಬ್ಬಿಕೊಂಡು ಹಾಕಿಕೊಳ್ಳಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಮಿಕ್ಕಿರುವ ಎಲ್ಲ ನೀರನ್ನು ಇದಕ್ಕೆ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ 1 ಗ್ಲಾಸ್ ಸಾಬುದಾನಕ್ಕೆ 6 ಗ್ಲಾಸ್ ನೀರು ಬೇಕಾಗುತ್ತದೆ. ನೀವು ಯಾವ ಅಳತೆಯಲ್ಲಿ ಸಾಬುದಾನ ತೆಗೆದುಕೊಳ್ಳುತ್ತೀರಾ ಅದೇ ಅಳತೆಯಲ್ಲಿ ನೀರನ್ನು ತೆಗೆದುಕೊಳ್ಳಿ. ನೋಡಿ, ನಾನು ಬೆಳಗ್ಗೆ 7 ಗಂಟೆಗೆ ಹಾಕ್ತಾ ಇರೋದು. ಟೆರೆಸ್ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಹಾಕಿಕೊಳ್ಳಿ. ಇದಕ್ಕೆ ಎಣ್ಣೆ ಹಚ್ಚುವ ಅವಶ್ಯಕತೆಯೂ ಇರುವುದಿಲ್ಲ. ನೋಡಿ, ಸಣ್ಣ ಸಣ್ಣ ಹಪ್ಪಳ ಹಾಕಿಕೊಳ್ಳಿ. ಏಕೆಂದರೆ ನಾವು ಕರಿದ ನಂತರ ಡಬ್ಬಲ್ಗಿಂತನೂ ದೊಡ್ಡದಾಗಿ ಬರುತ್ತದೆ. ಅದಕ್ಕೋಸ್ಕರ ನೀವು ಮೊದಲೇ ನೋಡಿದ್ರಲ್ವ ಕರಿದಾಗ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ. ಅದಕ್ಕೋಸ್ಕರ ಚಿಕ್ಕದಾಗಿ ಹಾಕಿಕೊಳ್ಳಿ. ಈ ಹಪ್ಪಳ ಅಂತೂ ವರ್ಷ ಬಿಟ್ಟರೂ ಹಾಳಾಗುವುದಿಲ್ಲ.
ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ. ನೋಡಿ, ಎಲ್ಲ ಹಿಟ್ಟಿನಿಂದ ಇದೇ ರೀತಿ ಹಪ್ಪಳ ಮಾಡ್ಕೊಳ್ಳಿ. 1 ಗ್ಲಾಸ್ ಸಾಬುದಾನದಿಂದ ಸುಮಾರು 100 ಹಪ್ಪಳ ರೆಡಿಯಾಗಿದೆ. ನೋಡಿ, ಇದು ಬಿಸಿಲಲ್ಲಿ ಮಾಡಿಕೊಳ್ಳುವುದರಿಂದ ತುಂಬಾ ಬೇಗ ರೆಡಿಯಾಗುತ್ತದೆ. ನೋಡಿ, ಮಧ್ಯಾಹ್ನ 3 ಗಂಟೆಗೆ ತನಕನೇ ಚೆನ್ನಾಗಿ ಒಣಗಿದೆ. ಇವಾಗ ನಾವು ಒಂದು ಸಲ ಚೆಕ್ ಮಾಡಿಕೊಳ್ಳಿ. ನೋಡಿ, ಸ್ವಲ್ಪನೂ ಕೈಗೆ ಅಂಟದಿದ್ದರೆ ಈ ಹಪ್ಪಳ ತೆಗೆದು ಇನ್ನೊಂದು ಕಡೆ ಒಣ ಹಾಕಿ. 2 ಕಡೆನೂ ಚೆನ್ನಾಗಿ ಒಣಗಿರಬೇಕು. 2 ದಿವಸ ಬಿಸಿಲಿಗೆ ಹಾಕಿಕೊಂಡರೆ ಸಾಕಾಗುತ್ತದೆ. ನೋಡಿ, ಎಷ್ಟು ಸುಲಭವಾಗಿ ಹಪ್ಪಳ ಬರ್ತಾ ಇದೆ, ಸ್ವಲ್ಪನೂ ಅಂಟುವುದಿಲ್ಲ. ಇದೇ ರೀತಿ ಎಲ್ಲ ಹಪ್ಪಳವನ್ನು ತೆಗೆದು 2 ಕಡೆ ಒಣ ಹಾಕಿಕೊಳ್ಳಿ. ಚೆನ್ನಾಗಿ ಬಿಸಿಲಿನಲ್ಲಿ ಒಣ ಹಾಕಿದರೆ ಸಾಕಾಗುತ್ತದೆ, ವರ್ಷ ಬಿಟ್ಟರೂ ಹಾಳಾಗುವುದಿಲ್ಲ. ನೋಡಿ, ಇದೇ ರೀತಿ 2 ದಿವಸ ಒಣ ಹಾಕಿಕೊಳ್ಳಿ.